ನಮಸ್ಕಾರ, ಹೇಗಿದ್ದೀರಿ? ಇದು ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ನಾನು ಆಫ್ ಕೋರ್ಸ್ ನಿಮ್ಮ ಜೊತೆಗೆ ಚಂದನ್ ಶರ್ಮಾ. ಇನ್ನೇನು ಲೋಕಸಭೆ ಚುನಾವಣೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಮೊದಲ ಫೇಸ್, ದಿ ವೆರಿ ಫಸ್ಟ್ ಫೇಸ್ 19ನೇ ತಾರೀಕಿಂದ ಶುರುವಾಗುತ್ತೆ. ಕರ್ನಾಟಕದಲ್ಲಿ ಮೊದಲ ಹಂತ 26ನೇ ತಾರೀಕಿಂದ ಶುರುವಾಗುತ್ತೆ. ಅದು ಮುಂದಿನ ತಿಂಗಳು. ಅಂದರೆ ಕರ್ನಾಟಕದ ಚುನಾವಣೆಯನ್ನ ನಾವು ನೀವು ತೆಗೆದುಕೊಂಡಾಗ ಇನ್ನು ಕೇವಲ ಹಾರ್ಡ್ಲಿ 30 ಡೇಸ್ ಬಾಕಿ ಉಳಿದುಕೊಂಡಿದೆ. ಕರ್ನಾಟಕದಲ್ಲಿ ನನ್ನ 5ನೇ ಪಟ್ಟಿ ಬಿಜೆಪಿಯದ್ದು ಬಂತು, ಕಾಂಗ್ರೆಸ್ನದ್ದು ಪಟ್ಟಿ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಇವೆಲ್ಲದರ ನಡುವೆ ನಾವಿವತ್ತು ಗಮನ ಹರಿಸಬೇಕಾಗಿರೋದು ಇಡೀ ದೇಶದ ಸದ್ಯದ ವಸ್ತುಸ್ಥಿತಿ ಮತ್ತು ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ. ಇದು NDA ವರ್ಸಸ್ ಇಂಡಿ ಅಲಯನ್ಸ್, NDA ವರ್ಸಸ್ INDIA. ಆದರೆ ನಿಜವಾಗಿಯೂ ಇದು NDA ವರ್ಸಸ್ INDIA ಆಗಿದೆಯಾ, ಅಥವಾ NDAಗೆ INDIA ಫ್ರೀ ರನ್ ಕೊಟ್ಟಿದೆಯಾ? ಅದರ ಜೊತೆಗೆ ನಾನು ಈ ಚರ್ಚೆಯನ್ನು 3-4 ಭಾಗಗಳಾಗಿ ವಿಂಗಡಣೆ ಮಾಡ್ತೇನೆ. ಇವತ್ತಿನ ಚರ್ಚೆಯಲ್ಲಿ ಯಾವ ಪಾಲಿಟಿಷಿಯನ್ ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗೋದಿಲ್ಲ. ಬಿಕಾಸ್ ಏನ್ರಿ ಹಂಗಂತೀರಿ, ನೀವೇನ್ರಿ ಹಂಗಂತೀರಿ ಅಂತ ಯಾರೂ ಕೂಡ ಇಲ್ಲಿ ಜಗಳ ಆಡೋರು ಇಲ್ವೇ ಇಲ್ಲ. ಹಾಗಿದ್ದ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರು ಇರಬಾರ್ದು ಅಂತಲ್ಲ, ಪಾಪ ಇರಲಿ, ಅವ್ರ ಬಗ್ಗೆ ಯಾವ ರೀತಿಯಲ್ಲಿ ಕೂಡ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಮಾತಾಡ್ತಾ ಇರೋದೇ ಪಾಲಿಟಿಕ್ಸು. ಬಟ್ ಇದು ಬಿಟ್ರೆ ಏನಾಗುತ್ತೆ, ವಕ್ತಾರರು ಇದು ಬಿಟ್ರೆ ಕೆಲವರು ಜಗಳ ಆಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕಾಗಿ ಒಂದು ಕ್ವಾಲಿಟೇಟಿವ್ ಡಿಬೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮೊಟ್ಟಿಗೆ ಇವತ್ತು ಇರುವವರೆಲ್ಲರೂ ಕೂಡ ಅತ್ಯಂತ ಖ್ಯಾತ ನುರಿತ ವಿಶ್ಲೇಷಕರು. 5 ಜನ ನಮ್ಮನ್ನು ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತಿನ ಈ ಸೂಪರ್ ಪ್ರೈಮ್ ಡಿಬೇಟ್ನಲ್ಲಿ, ವ್ಯೂ ಪಾಯಿಂಟ್ನಲ್ಲಿ, ದಿಸ್ ಈಸ್ NDA ವರ್ಸಸ್ INDIA. ನನ್ನೊಟ್ಟಿಗೆ ಇವಾಗ ನಮ್ಮ ಸ್ಟುಡಿಯೋದಲ್ಲಿ DS ಅರುಣ್ ಅವರಿದ್ದಾರೆ, ಖ್ಯಾತ ವಿಶ್ಲೇಷಕರು. ಅವರನ್ನ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ಹಾಗೆ TK ತ್ಯಾಗರಾಜ್ ಸರ್ ಇದ್ದಾರೆ, ಅವ್ರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ದಕ್ಷಿಣ ಕನ್ನಡದಿಂದ ಜಾಯ್ನ್ ಆಗಿದ್ದಾರೆ ನಮ್ಮೊಟ್ಟಿಗೆ ಜಗದೀಶ್ ಶೆಟ್ಟಿಗರ್ ಸರ್. ಸರ್, ಬಹಳ ಪ್ರೀತಿಯ ಅತ್ಯಂತ ಗೌರವದ ಸ್ವಾಗತ. ವೆರಿ ವಾಮ್ ವೆಲ್ಕಮ್ ಟು ಯು ಸರ್. ಲವ್ಲಿ, ನಮಸ್ತೆ. ಓಕೆ, ನೋಡಿ, ಕಳೆದ ಸಲ 352 ಸೀಟ್ಗಳನ್ನು NDA ಪಡೆದುಕೊಂಡಿತ್ತು. ಈ ಸಲ ಅವ್ರು ಹೇಳ್ತಾರೆ ಅಬ್ ಕಿ ಬಾರ್ 400 ಕಿ ಪಾರ್ ಅಂತ ಕರೀತಾರೆ. ಅಂದರೆ ಅವರೇ ಹೇಳುವ ಪ್ರಕಾರ 48 ಹೆಚ್ಚಿಗೆ ಸೀಟ್ಗಳನ್ನು ಅವರು ಪಡೆದುಕೊಳ್ಳಬೇಕಾಗಿದೆ. ಬಹಳ ಯುಫೋರಿಯಾಗಳು ದೇಶದಲ್ಲಿದ್ದಾವೆ, ಬಹಳ ಭಾವೋದ್ವೇಗದ ವಿಚಾರಗಳು ದೇಶದಲ್ಲಿ ಸಹಜವಾಗಿ. ಅದು ಹಿಂದುತ್ವ ಆಗಿರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಿರ್ಬೋದು, ಅದೆಲ್ಲ ಇರ್ಬೋದು. ಇವೆಲ್ಲದರ ನಡುವೆ ಇಂಡಿ ಅಲಯನ್ಸ್ ಇವರಿಗೆ ಬಹಳ ದೊಡ್ಡ ಮಟ್ಟದ ಹೊಡೆತವನ್ನು ಅಥವಾ ಹೋರಾಟವನ್ನು ಕೊಡಬಲ್ಲದ? ಈ ಪ್ರಶ್ನೆಯೊಂದಿಗೆ ನಾನು ಇವತ್ತಿನ ಚರ್ಚೆಯನ್ನು ಶುರು ಮಾಡ್ತಾನೆ. 3 ಭಾಗಗಳಲ್ಲಿ ನಾನು ಮೊದಲಿಗೆ 257 ಕಾನ್ಸ್ಟಿಟ್ಯೂನ್ಸೀಸ್, ನಂತರದಲ್ಲಿ 185 ಕಾನ್ಸ್ಟಿಟ್ಯೂನ್ಸೀಸ್, ನಂತರದಲ್ಲಿ 100 ಕಾನ್ಸ್ಟಿಟ್ಯೂನ್ಸೀಸ್ ತಗೊಂಡಿದ್ದೀನಿ. ಅಲ್ಲಲ್ಲಿ NDA, ಅಲ್ಲಲ್ಲಿ INDIA. ಇವೆರಡರ ಪ್ರಭಾವಳಿ ಎಷ್ಟರ ಮಟ್ಟಿಗಿದೆ ಅಂತ ನಾನು ಮೊದಲಿಗೆ ಅರುಣ್ ಸರ್ ಅವರಲ್ಲಿ ಮಾತನಾಡಿಸಬೇಕು. ಅರುಣ್ ಸರ್, ನೋಡಿ, ಮಹಾರಾಷ್ಟ್ರ, ಬಿಹಾರ, ಮಧ್ಯಪ್ರದೇಶ, ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್, ಡೆಲ್ಲಿ, ಗುಜರಾತ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತು ಇನ್ನಿತರ ಯೂನಿಯನ್ ಟೆರಿಟರಿಗಳು. ಸುಮಾರು ನಾನು 257 ಸೀಟ್ಗಳನ್ನು ತಗೊಳ್ತೀನಿ ಸರ್. ಅಲ್ಲಿ NDA 230 ಸೀಟ್ಗಳನ್ನು ಗೆದ್ದಿದೆ. ನಿಯರ್ಲಿ ಐ ವುಡ್ ಸೇ ಮೋರ್ ದ್ಯಾನ್ 90% ಆಫ್ ಸ್ಟ್ರೈಕ್ ರೇಟ್ ಫಾರ್ NDA. ಇದು ಒಂದು ರೀತಿ NDA ಇಲ್ಲಿ ಏನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ಕೋಪ್ ಇಲ್ಲ, ಆಲ್ಮೋಸ್ಟ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿದೆ ಇಲ್ಲಿ. ಬಟ್ ಇನ್ನೂ 185 ಕ್ಷೇತ್ರಗಳಂತ ತಗೊಳ್ಳೋಣ ಸರ್. ಅದರಲ್ಲಿ UP, ವೆಸ್ಟ್ ಬೆಂಗಾಲ್, ಒಡಿಶಾ, ತೆಲಂಗಾಣ ಸ್ಟೇಟು, ಅಸ್ಸಾಮು, ಇನ್ನಿತರ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು. ಅಲ್ಲಿ 185ರಲ್ಲಿ 109 ಸೀಟ್ಗಳನ್ನು NDA ಪಡೆದುಕೊಂಡಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಬರ್ತೇನೆ ಸರ್, ಗ್ರೂಪ್ 3, ಐ ವಿಲ್ ಟಾಕ್ ಅಬೌಟ್ ದಿಸ್. ಟೋಟಲ್ 100 ಸೀಟ್ಗಳು ಕರ್ನಾಟಕ ಬಿಡ್ತಾ ಇದ್ದೀನಿ ನಾನು. ಪ್ರಾದೇಶಿಕ ಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳು: ತಮಿಳುನಾಡು, ಪಾಂಡಿಚೇರಿ, ಕೇರಳ, ಆಂಧ್ರ, ಪಂಜಾಬ್ ಮತ್ತು ಕಾಶ್ಮೀರ್. ಟೋಟಲ್ 100 ಸೀಟ್ಸಲ್ಲಿ NDA ಅಲಯನ್ಸ್ ಜೊತೆಗೆ ಸೇರಿಕೊಂಡು ಗೆದ್ದಿರೋದು 5 ಸೀಟ್ಗಳನ್ನು ಮಾತ್ರ.
ಸೊ ಸದ್ಯದ ಈ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ NDA ವರ್ಸಸ್ INDIA ನಿಮ್ಮ ಗಮನಕ್ಕೆ ನಿಮ್ಮ ಮಾತಿನಲ್ಲಿ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ನೋಡಿ, ಸದ್ಯದ ಪರಿಸ್ಥಿತಿ ನೋಡಿದರೆ NDA ಬಹಳ ಒಂದು ಬಲಿಷ್ಠ ಸ್ಥಿತಿಯಲ್ಲಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಈ INDIA ಏನಿದೆ, ಇಂಡಿಯಾ ಗ್ರೂಪಿಂಗ್, ಓಕೆ, ಇದು ಅನೇಕ ರಾಜ್ಯಗಳಲ್ಲಿ ಇನ್ನೂ ಸರಿಯಾಗಿ ಒಂದು ರೀತಿಯ ಹೊಂದಾಣಿಕೆ, ತನ್ನ ಮಿತ್ರ ಪಕ್ಷಗಳೇನಿದೆ ಹೊಂದಾಣಿಕೆ ಸರಿಯಾಗಿ ಆಗಿಲ್ಲ. ಈಗ ನೀವು ಮಹಾರಾಷ್ಟ್ರ ತಗೊಳ್ಳಿ, ಸರಿ, ಮಹಾರಾಷ್ಟ್ರದಲ್ಲಿ ಆಗಿಲ್ಲ. ನೀವು ಪಶ್ಚಿಮ ಬಂಗಾಳ ತಗೊಳ್ಳಿ, ಅಲ್ಲಿ ಪ್ರಮುಖ ಪಕ್ಷವಾದ TMC ಅದ್ರ ಜೊತೆಗೆ ಮೈತ್ರಿ ಬಿದ್ದೋಯ್ತು. ಹೌದು. ಈಗ ಉಳಿದಿರೋದು ಅಲ್ಲಿ ಎಡಪಕ್ಷಗಳು, ಕರೆಕ್ಟ್, ಲೆಫ್ಟ್ ಪಾರ್ಟೀಸ್ ಜೊತೆಗೇನೆ ಅವರಿಗೆ ಒಂದು ರೀತಿಯ ಹೊಂದಾಣಿಕೆ ಇನ್ನೂ ಸಾಧ್ಯವಾಗಿಲ್ಲ. ಆಗಲೇ ಒಂದು 2 ಸುತ್ತಿನ ಮಾತುಕತೆ ಆಗಿದೆ. ಅಂತ 2 ಪಾರ್ಟಿಗಳು ಅಲ್ಲಿ ಅಂತ ಸ್ಟ್ರಾಂಗ್ ಏನಿಲ್ಲ. ಆದರೂ ಕೂಡ ಅಲ್ಲಿ ಅವರಿಗೆ ಇನ್ನೂ ಹೊಂದಾಣಿಕೆ ಸರಿಯಾಗಿ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಇದು 2 ಬಲಿಷ್ಠ ರಾಜ್ಯಗಳು ಇದು INDA ಪಕ್ಷಗಳಿಗೆ. ಆದರೆ ಅಲ್ಲೇನೆ ಅವರಿಗೆ ಸರಿಯಾಗಿ, ಈಗ ನೀವು ಮಹಾರಾಷ್ಟ್ರ ತಗೊಂಡ್ರೆ ಅಲ್ಲಿ ರಾಜಕೀಯ ಚಿತ್ರಣವೇ ಒಂಥರ ಛಿದ್ರ. ಕರೆಕ್ಟ್. ಚರ್ನಿಂಗ್ ಇಸ್ ಹ್ಯಾಪನಿಂಗ್ ಆಲ್ವೇಸ್. ಲಾಸ್ಟ್ ಒಂದು ಯಾವಾಗ ಅಸೆಂಬ್ಲಿ ಚುನಾವಣೆಗಳು ಅಲ್ಲಿ ನಡೆದವು 4 ವರ್ಷದ ಹಿಂದೆ, ಅಲ್ಲಿಂದ ಇವತ್ತಿನವರೆಗೂ ಕೂಡ ಹೆಚ್ಚು ಕಡಿಮೆ ಅಲ್ಲಿ ಒಂದು ರೀತಿಯ ಡೆವಲಪ್ಮೆಂಟ್ಗಳು ಆಗ್ತಾನೆ ಇದೆ. ಸರಿ. ಸೊ ಅಲ್ಲಿ ಬಹುಶಃ ಇಂಡಿಯಾ ಗ್ರೂಪಿಂಗ್ಗೆ ಒಂದು ಒಳ್ಳೆಯ ಗೈನಿಂಗ್ ಗ್ರೌಂಡ್ ಅಂತ ನನಗನ್ಸುತ್ತೆ. ಆದರೆ ಕೂಡ ಅಲ್ಲಿ ಅವರದ್ದು ಸ್ಥಿತಿ ಅಂದರೆ ಹೊಂದಾಣಿಕೆ ಇನ್ನೂ ಆಗ್ತಾ ಇಲ್ಲ. ಓಕೆ. ಇನ್ನು ನಾರ್ತ್ ಪಕ್ಷಗಳು, ನೀವು ಹೇಳಿದ್ರಿ, ನಾರ್ತ್ ರಾಜ್ಯಗಳು, ಉತ್ತರದ ರಾಜ್ಯಗಳು, ಅಲ್ಲಿ ಕಾಂಗ್ರೆಸ್ ಮತ್ತು BJP ಈ 2 ಪಕ್ಷಗಳ ನಡುವೆ ಮಾತ್ರ ಹೋರಾಟ ಇದೆ, ಉತ್ತರ ಪ್ರದೇಶ ಪಕ್ಕಕ್ಕೆ ಇಟ್ಟರೆ. ಆದರೆ ಈ ರಾಜ್ಯಗಳಲ್ಲಿ ನೀವು ರಾಜಸ್ಥಾನ್ ತಗೊಳ್ಳಿ, ಮಧ್ಯಪ್ರದೇಶ ತಗೊಳ್ಳಿ, ಛತ್ತೀಸ್ಗಢ ತಗೊಳ್ಳಿ, ಜಾರ್ಖಂಡ್ ಅಂತೂ ಈ ಕಡೆ ಆಯಿತು, ಈಸ್ಟ್ ಆಯಿತು. ಸೊ ಇವೆಲ್ಲ ರಾಜ್ಯಗಳು, ಮತ್ತು ವೆಸ್ಟ್ನಲ್ಲಿ ಗುಜರಾತ್, ಕರೆಕ್ಟ್, ಇವೆಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಮತ್ತು BJPಯ ನಡುವೆ ಫೈಟ್ ಇದೆ. ಆದರೆ ಇಲ್ಲಿ 2014 ಮತ್ತು 19 ನೋಡಿದಾಗ BJPಯ ಸ್ಟ್ರೈಕ್ ರೇಟ್ ಈಸ್ ವೇ ಹೈಯರ್ ದ್ಯಾನ್ ಕಾಂಗ್ರೆಸ್. ಸೊ ಅಲ್ಲಿ ಕಾಂಗ್ರೆಸ್ಗೆ ಇಂಪ್ರೂವ್ ಮಾಡೋ ಚಾನ್ಸಸ್ ಇದ್ರೂ ಕೂಡ ಬಹುಶಃ ಅದು ಅದ್ರ ಕೈನಲ್ಲಿ ಆಗ್ತಾ ಇಲ್ವೋ. ಅಲ್ಲಿ ತಳಮಟ್ಟದಲ್ಲಿ ಅವರ ಆರ್ಗನೈಸೇಷನ್ ಹೇಗಿದೆ, ಇವೆಲ್ಲವೂ ಈಗ ಅಸೆಂಬ್ಲಿ ಎಲೆಕ್ಷನ್ ಆಯಿತು ಅಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶ ಅಂತ ರಾಜ್ಯಗಳಲ್ಲಿ, ಅಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಅನುಭವಿಸ್ತು. ಕರೆಕ್ಟ್. ಸೊ ಹೀಗೆ ನೋಡಿದಾಗ, ಇವೆಲ್ಲ ರಾಜ್ಯಗಳಲ್ಲಿ ನೋಡಿದಾಗ, ಸೌತ್ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಇಂಡಿಯಾ ಪಕ್ಷಗಳಿಗೆ ಅಂಥ ಒಂದು ಫ್ಯೂಚರ್ ತುಂಬ ಕಷ್ಟ ಅಂತ ನನಗನ್ಸುತ್ತೆ. ರೈಟ್, ವೆರಿ ವೆಲ್ ಸೆಟ್ ಸರ್. ಇದಕ್ಕೆ ಪೂರಕವಾಗಿ ತ್ಯಾಗರಾಜ್ ಸರ್ ನಿಮ್ಮನ್ನು ಒಂದು ಮಾತು ಕೇಳ್ತಾ, ಕಳೆದ ಸಲದ 2019 ಎಲೆಕ್ಷನ್ನಲ್ಲಿ 38%, 38% ವೋಟ್ಗಳನ್ನು BJP ಪಡೆದುಕೊಳ್ತು. NDA ಅಲಯನ್ಸು 45%ನಷ್ಟು ವೋಟ್ ಶೇರ್ಗಳನ್ನು ಪಡೆದುಕೊಳ್ತು. ಅಂದರೆ ನಾವು ಸುಮ್ಮನೆ ಮ್ಯಾಥಮೆಟಿಕಲಿ ಲೆಕ್ಕ ಹಾಕೋದಾದರೆ 38% BJP ಅಂತಲೇ ಅಂದ್ಕೊಳ್ಳೋಣ, NDA ಬಿಟ್ಬಿಡೋಣ. ಅಂದರೆ ಈ INDIA ಒಕ್ಕೂಟ ಅನ್ನೋದೇನಿದೆ, ಅಥವಾ ಬೇರೆ ಯಾವುದೇ ಪಾರ್ಟಿ ಏನಿದೆ, ಅಪೋಸಿಷನ್ ಪಾರ್ಟಿ ಏನಿದೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಅವರಿಗೆ ಇನ್ನೂ 62% ವೋಟ್ ಶೇರಿಂಗಲ್ಲಿ ಹೋರಾಟ ಮಾಡಬಹುದಾದಂಥ ಅವಕಾಶ ಇದೆ. ಆದರೆ ಅದು ಪರಿಪೂರ್ಣ ಮಟ್ಟದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಟ್ಲೀಸ್ಟ್ 38% BJP ತಗೊಂಡಿತ್ತಲ್ಲ, ಇವರೊಂದು 40+ ತಗೊಂಡ್ರೂ ಕೂಡ ಏನೋ ಒಂದು ಮ್ಯಾಜಿಕಲ್ ಮೊಮೆಂಟ್ಗಳು ತಯಾರಾಗಬಹುದಾದಂಥ ಅವಕಾಶ INDIAಗಿದೆ. ಆದರೆ ಅದು ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ತಮಗನ್ಸುತ್ತೆ? ಒಂದು ಭಾಳ ಒಳ್ಳೆ ಪ್ರಶ್ನೆಯನ್ನೇ ಕೇಳ್ತಾ ಇದ್ದಾರೆ ನೀವು. INDA ಸಮಸ್ಯೆ ಏನು ಅಂತ ಹೇಳಿದ್ರೆ, ರೀಜನಲ್ ಪಾರ್ಟೀಸ್ ಜಾಸ್ತಿ ಇರೋದು ಅದರಲ್ಲಿ. ಕಾಂಗ್ರೆಸ್ ಒಂದು ಬಿಟ್ಟರೆ ಹೆಚ್ಚಿನ ಎಲ್ಲ ರೀಜನಲ್ ಪಾರ್ಟೀಸ್. ರೀಜನಲ್ ಪಾರ್ಟೀಸ್ಗೆ ಅವ್ರದ್ದೇ ಹಿತಾಸಕ್ತಿಗಳಿದ್ದಾವೆ. ಅಲ್ಲಿ ಜಾತಿ ಲೆಕ್ಕಾಚಾರಗಳಿದೆ. ಮತ್ತು ಕಾಂಗ್ರೆಸ್ಗೆ ವಿರುದ್ಧವಾಗಿ ತೆಲುಗು ದೇಶಂ ಇನ್ನೊಂದು ಕಡೆ ಇರ್ತದೆ, ಇನ್ನೊಂದು ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಇರ್ತದೆ. ಇವರಿಗೆ ಪ್ರತಿಯೊಬ್ಬರಿಗೂ ಏನಾಗಿದೆ ಅಂತಂದರೆ ತ್ಯಾಗದ ಮನೋಭಾವ ಇಲ್ಲ, ಅಲ್ಲಿ ತ್ಯಾಗದ ಮನೋಭಾವ ಇಲ್ಲ. ಅದರಿಂದ ಅವರಲ್ಲಿ ಸಮನ್ವಯ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಅರುಣ್ ಅವರು ಒಂದು ಮಾತು ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಲೆಫ್ಟ್ ಜೊತೆ. ಈಗ ಲೆಫ್ಟು BJPನ ವಿರೋಧಿಸ್ತದೆ, ಮಮತಾ ಬ್ಯಾನರ್ಜಿನೂ BJPನ ವಿರೋಧಿಸ್ತಾರೆ. ಆದರೆ ಅವ್ರು ಆ್ಯಕ್ಚುಲಿ ತ್ಯಾಗ ಮಾಡುವಂಥ ಒಂದು ಒಪ್ಪಂದಕ್ಕೆ ಬರಬೇಕಾಗಿತ್ತು. ಪರವಾಗಿಲ್ಲ, ನಮಗೆ ಮೋದಿನೇ ಇಳಿಸ್ಬೇಕು, ಈ BJP ಗೌರ್ಮೆಂಟ್ ಬೇಡ ಅನ್ನೋ ಒಂದು ಆ ತ್ಯಾಗದ ಮನೋಭಾವ, ಅಂದರೆ ಸ್ವಾರ್ಥ ಅನ್ನೋದಕ್ಕಿಂತ ಅಲ್ಲಿ ಮುಖ್ಯವಾಗಿ ಆ ಸರ್ಕಾರ ನಿಜಕ್ಕೂ ಜನವಿರೋಧಿ ಆಗಿದ್ದೆ ಅಂತ ಆದರೆ ಇವರೆಲ್ಲ ಒಗ್ಗೂಡೋದಕ್ಕೆ
ಆ ಒಂದು ಮನೋಭಾವ ರೂಪುಗೊಳ್ಬೇಕಾಗಿತ್ತು. ಅದು ಇಲ್ಲವೇ ಇಲ್ಲ ಯಾವ ಪೊಲಿಟಿಕಲ್ ಪಾರ್ಟೀಸರು. ನನಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಅದು ಕಾಣ್ತಾ ಇದೆ. ರಾಹುಲ್ ಗಾಂಧಿನ ಮೇಲ್ನೋಟಕ್ಕೆ ಹೀಗಿರ್ಬೋದು, ಲೀಡರ್ ಆಗಿ ಪ್ರೊಜೆಕ್ಟ್ ಮಾಡದೇ ಇರ್ಬೋದು, ಬಟ್ ಹೆಚ್ಚು ಆ್ಯಕ್ಟಿವ್ ಆಗಿರೋದು ಅವರೇ. ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಪ್ರಶಾಂತ್ ಕಿಶೋರ್ ಅವ್ರದ್ದು ಇರಬೇಕು. ಅದರಲ್ಲಿ ಅವ್ರು ಹೇಳ್ತಾರೆ, ಇದು ಆಲ್ಮೋಸ್ಟ್ ಡನ್ ಆಗೋಗಿದೆ, NDA ಮೋದಿನೇ ಬರೋದು ಇದು ಈ ಇಲೆಕ್ಷನ್ಗೆ, ನೆಕ್ಸ್ಟು ಮುಂದಿನ ಎಲೆಕ್ಷನ್ ಹೊತ್ತಿಗೆ ಇವರು ಒಂದಾಗಬೇಕು. ರಾಹುಲ್ ಗಾಂಧಿ ಡೆಲ್ಲಿಲಿ ಇರಬೇಕಾಗಿತ್ತು, ಈಗ ಯಾತ್ರೆ ಕೈಗೊಳ್ಳೋದು ಸರಿಯಲ್ಲ ಅಂತ ಒಂದು ಮಾತು ಹೇಳಿದ್ರು. ನನಗೆ ಆಗ ಹೌದೇನೋ ಅಂತ ಅನ್ಸಕ್ಕೆ ಶುರು ಆಯಿತು. ನನಗೆ ಆ್ಯಕ್ಚುಲಿ ರಾಹುಲ್ ಗಾಂಧಿ ವೈಯಕ್ತಿಕವಾಗಿ ಒಂದು ನೋಡಬೇಕು ಅನ್ನೋದು ಆಸೆ ನನಗಿದೆ. ಯಾಕೆಂದರೆ ಇದು ಕೋಮುವಾದದ ವಿರುದ್ಧ ಇವರು ಇಷ್ಟೆಲ್ಲ ಮಾಡಬೇಕಾದ್ರೆ ಅವ್ರು ಬರಬೇಕು ಅನ್ನೋಂಥ ಒಂದು ಆಲೋಚನೆ ಇದೆ. ಬಟ್ ಆದರೆ ರಾಹುಲ್ ಗಾಂಧಿನೇ ಪ್ರಧಾನಿ ಆಗಬೇಕು ಆಗಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. BJP ನೇತೃತ್ವದ NDA ಸರ್ಕಾರ ಹೋಗೋದಕ್ಕೆ ಇವರು ಒಗ್ಗೂಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆರಂಭದಲ್ಲೇ ಹೇಳ್ತಾ ಇಲ್ಲ, ಅದು ಇದುವರೆಗೂ ಸಾಧ್ಯ ಆಗಿಲ್ಲ. ಮೊನ್ನೆ ತೆಲುಗು ದೇಶಮ್ ಮತ್ತು ಅದ್ಯಾವುದೋ ಒಂದು ಪ್ರಜಾ ಅದೆಂಥದೋ ಒಂದು ಪಾರ್ಟಿ BJP ಜೊತೆ ಕೈ ಜೋಡಿಸ್ತು. ಅವನ ಜಗನ್ ಹೆಂಡತಿ ಕಾಂಗ್ರೆಸ್ಗೆ ಬಂದರು. ಜಗನ್ BJP ಜೊತೆ ಇದೇನೋ ಕಾಂಗ್ರೆಸ್ ಜೊತೆ ಇದೇನೋ ಅದೊಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಸೌತಲ್ಲಿ DMK ಮಾತ್ರ ತಮಿಳುನಾಡಿನಲ್ಲಿ ಸಾಧ್ಯ ಆಗಿದೆ, ಕೇರಳದಲ್ಲಿ ಸಾಧ್ಯ ಆಗುತ್ತೆ, ಅಲ್ಲಿ ಲೆಫ್ಟ್ ಪಾರ್ಟೀಸ್ ಇದ್ರೂ ಕೂಡ. ಇದೊಂದು 2-3 ಸ್ಟೇಟ್ ಇಟ್ಕೊಂಡು ಇವರು ಹೇಗೆ ಮುಂದೆ ಒಗ್ಗೂಡೋದಕ್ಕೆ ಸಾಧ್ಯ ಇದೆ ಅನುಮಾನ. ಮಹಾರಾಷ್ಟ್ರದಲ್ಲಿ ಸಾಧ್ಯತೆ ಯಾಕಿದೆ ಅಂತ ಹೇಳಿದ್ರೆ, ಅದು ಯಾರೋ ಶಿಂದೆ ಮುಖ್ಯಮಂತ್ರಿ ಆಗಿದ್ರೂ ಕೂಡ ನೆಕ್ಸ್ಟ್ ಇಲೆಕ್ಷನ್ಲಿ ಅವ್ರ ವಿರುದ್ಧವಾಗಿಯೇ ಒಂದು ವಾತಾವರಣ ಇದೆ ಅಂತ ನನ್ನ ಇದರ ಪ್ರಕಾರ. ಈಗ ಶರದ್ ಪವಾರ್ NCP ಎಲ್ಲ ಇದೆ ಅಲ್ಲ, ಮತ್ತು ಶಿವಸೇನೆ, ಒರಿಜಿನಲ್ ಶಿವಸೇನೆ, ಅವ್ರ ಪರವಾಗಿದೆ ಅಲ್ಲಿನ ಮತದಾರರು ಅಂತ ಒಂದು ಭಾವನೆ ವ್ಯಕ್ತ ಆಗ್ತಾ ಇದೆ. ಬಹಳ ದೊಡ್ಡ ಹೊಡೆತಗಳಲ್ಲಿ ಒಂದು NDA ಅಲಯನ್ಸ್ಗೆ ಏನು ಅಂತಂದ್ರೆ, ನಿತೀಶ್ ಕುಮಾರೇ ಆಚೆ ಕಡೆ ಬಂದಿದ್ದು ಮತ್ತು NDA ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಅಂತ. ನಿತೀಶ್ ಕುಮಾರದ ಸಮಸ್ಯೆ ಏನು ಅಂದರೆ, ಅವರು ಯಾವತ್ತೂ ಒಂದು ಜೊತೆ ಪರ್ಮನೆಂಟ್ ಆಗಿರುವಂಥ ಸ್ವಭಾವದವರಲ್ಲ. ಇದುವರೆಗೂ ನೋಡಿ, ಅವರು ಎಷ್ಟು ಸಲ BJP ಜೊತೆ ಹೋದರೂ ಬೇರೆ ಪಕ್ಷಗಳ ಆಪೋಸಿಷನ್ ಜೊತೆ ಬಂದರು. ಈ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ನಿತೀಶ್ ಕುಮಾರ್ ಇಸ್ ಸೆಟ್ ಟು ಬಿ ಒನ್ ಆಫ್ ದಿ ಫೌಂಡರ್ಸ್ ಆಫ್ ಇಂಡಿಯಾ ಅಲಯನ್ಸ್ ಅಂತ. ಈ ಥಾಟ್ ಪ್ರೊಸೆಸ್ಗಳನ್ನು ರೂಪಿಸಿದ್ದು, ಬಿತ್ತಿದ್ದು ಆ ಸ್ಥಾನಗಳಲ್ಲಿ ಅವ್ರದ್ದು ಒಂದು ಬಹಳ ದೊಡ್ಡ ಮಟ್ಟದ ಪ್ರಭಾವಳಿ. ಆ ಕಾರಣಕ್ಕಾಗಿ ಬಹಳ ದೊಡ್ಡ ಹೊಡೆತ ಬಿತ್ತು ಅಂತ. ನಿಜ, ನೀವು ಹೇಳ್ದಂಗೆ ಡಿಲ್ಲಿ ಡಾಲಿಂಗ್, ಹೌದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದು ಇದ್ದೇ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಎಸ್ ಪ್ಲೀಸ್ ಸರ್. ಮೀಡಿಯಾ ಸ್ವಲ್ಪ ನಿತೀಶ್ ಕುಮಾರ್ ಹೆಚ್ಚು ಪ್ರೊಜೆಕ್ಟ್ ಮಾಡ್ತು ನನಗೆ, ಪ್ರೊಜೆಕ್ಟ್ ಮಾಡ್ತು ಅಂತ. ಅದರಲ್ಲಿ ಅವರೊಬ್ಬರೇ ಅಂತಲ್ಲ, ಮೋದಿ ವಿರುದ್ಧ ಇದ್ದವರೆಲ್ಲರಿಗೂ ಆ ಭಾವನೆ ಇದೆ. ಆದರೆ ಹೊಂದಾಣಿಕೆ ಇಲ್ಲ. ಅಂದರೆ ನಿತೀಶ್ ಕುಮಾರೇ ಪ್ರಧಾನಿ ಅನ್ನುವ ಅಂತ ಅವ್ರ ಮನಸ್ಸಲ್ಲಿ ಇದ್ದಿರ್ಬೋದೇ ಹೊರತು ರಾಷ್ಟ್ರೀಯವಾಗಿ ಆಲೋಚನೆ ಇರಲಿಲ್ಲ. 2 ಇಲೆಕ್ಷನ್ಗಳ ಹಿಂದೆ ನಾನು ಕಾಂಗ್ರೆಸ್ ಲೀಡರ್ಸ್ಗೆ ಕೆಲವರಿಗೆ ಹೇಳಿದ್ದೆ, ಒಂದು ಗ್ಯಾಂಬಲಿಂಗ್ ಥರ ನೋಡಿ, ಈಗ ಖರ್ಗೆನೇ ಪ್ರಧಾನಿ ಅಭ್ಯರ್ಥಿ ಅಂತ 2014 ಇಲ್ಲ, ಆಗಲೇ ಮಾಡಬೇಕಾಗಿತ್ತು. ಅದು ಈಗೇನೋ ಮಾಡೋಕ್ಕೆ ಹೊರಟ್ರು, ಅದು ಆಗ್ತಾ ಇಲ್ಲ. ಆಗ ಮಾಡಿದರೆ ಈ ದಲಿತ್ ವೋಟ್ಸು, ಮೈನಾರಿಟಿ ವೋಟ್ಸು, OBCಗಳ ವೋಟ್ಸು ಒಂದು ನೋಡ್ಬೋದಿತ್ತು ಅಂತ. ಅದು 2014ಗೆ ಮಾಡಿದರೆ ಇಷ್ಟೊತ್ತಿಗೆ ಗೊತ್ತಾಗ್ತಾ ಇತ್ತು. ಅದು ಆಗಲೇ ರಿಸಲ್ಟ್ ಸಿಗ್ತಾ ಇತ್ತು. ಸಿಗದಿದ್ದರೆ 2019ಗಾದರೂ ಇಲ್ಲ, ಇಷ್ಟೊತ್ತಿಗೆ ಬೆಳೆ ಅದ್ರದ್ದು ಫಲ ಪಡೆಯೋದು ಸಾಧ್ಯ ಆಯಿತು. ಈಗ ಹೇಳಿದಾರೆ ಈ ಇಳಿ ವಯಸ್ಸಿನಲ್ಲಿ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೋ ಗೊತ್ತಿಲ್ಲ. ಬಟ್ ನಿತೀಶ್ ಕುಮಾರಿಂದ ಅಂತೂ ನನಗೆ ಹೊಡೆತ ಅಂತ 100% ಅನ್ನಿಸ್ತಾ ಇಲ್ಲ. ಮೀಡಿಯಾ ಅವ್ರ ಪರವಾಗಿದೆ ಅನ್ನಿಸ್ತಾ ಇಲ್ಲ. ಇದಕ್ಕೆ ಒಂದು ನಾನು ಜಾಯಿನ್ ಮಾಡಬಹುದಾದರೆ ನೋಡಿ, ಕಳೆದ ಸಲ JDU ತಗೊಂಡಿದ್ದು 16 ಸೀಟ್ಗಳನ್ನು, ಲಾರ್ಜೆಸ್ಟ್ ವೋಟ್ ಶೇರ್ ಕೂಡ ಅವರ ಪರವಾಗಿ ಬಂದು ನಿಂತ್ಕೊಳ್ತು. ಶಿವಸೇನೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಅವರು 19 ಸೀಟ್ಗಳನ್ನು ಪಡೆದುಕೊಂಡ್ರು. ಅಕಾಲಿ ದಳ 2 ಸೀಟ್ಗಳನ್ನು ಪಡೆದುಕೊಂಡ್ರು. AIADMK ಪಡ್ಕೊಂಡಿದ್ದು 1 ಸೀಟು, ಆದರೆ ಅವರ ವೋಟ್ ಶೇರಿಂಗ್ ಭಾಳ ಜಾಸ್ತಿ ಇತ್ತು, 1 ಸೀಟ್ ಆದರೂ ಕೂಡ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಇವಾಗ NDA ಅಲಯನ್ಸ್ನ ಜೊತೆಗೆ ಗುರುತಿಸಿಕೊಳ್ಳುವ ಪ್ರಯತ್ನದಲ್ಲಿರೋದು ಎಷ್ಟರ ಮಟ್ಟಿಗೆ ಇವರಿಗೆ ಬೆನಿಫಿಟ್ ಆಗಬಹುದು. ಯಾಕಂದರೆ ಕಳೆದ ಸಲ ಇಲ್ಲದೇ ಇದ್ದಿದ್ದು ಈ ಕ್ಷಣಕ್ಕೆ ಅವರ ಜೊತೆಗೆ ಗುರುತಿಸ್ಕೊಳ್ತಾ ಇರೋದು ಯಾವ ಹಂತಕ್ಕೆ ಬೆನಿಫಿಟ್ ಆಗ್ಬೋದು ಅನ್ನೋದನ್ನು ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಸರ್, ಅಲ್ಲಿ ಗೆಟ್ ಬ್ಯಾಕ್ ಟು ಆನ್ ದಿಸ್. ಈಗ ನಮ್ಮೊಟ್ಟಿಗೆ ರಾಜಶೇಖರ್ ಅವರು ಹಾಗೂ ಹಿರಿಯ ಪತ್ರಕರ್ತರು BV ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು BV ಶಿವಶಂಕರ್ ಅವರಿಗೆ ಒಂದು ಪ್ರಶ್ನೆಯನ್ನು ಟಾಸ್ ಮಾಡಿ ಒಂದು ಬ್ರೇಕ್ ತಗೊಂಡ್ಬಿಡ್ತೇನೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಅದು ಸೌತ್ ಇಂಡಿಯಾ ಬಗ್ಗೆ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಳೆದ ಹಲವು ದಿನಗಳಿಂದೀಚೆಗೆ ಹಲವು ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಬಂದು ಹೋಗಿದ್ದನ್ನು, ಮುಖ್ಯವಾಗಿ ಆಂಧ್ರ, ತಮಿಳುನಾಡು ಇಲ್ಲೆಲ್ಲ ಬಂದು ಸುಮಾರು ಸಲ ಅಲ್ಲೇ ಟಾರ್ಗೆಟ್ ಮಾಡಿ ಹೋಗಿದ್ದನ್ನು ಗಮನಿಸ್ತಾ ಇದೆ. ಯಾಕಂದರೆ ನೋಡಿ, ಔಟ್ ಆಫ್ ನಿಯರ್ಲಿ
ನಿಮಗೆ ಟೋಟಲಿ 100 ಸೀಟ್ಸ್ ಅಂತ ತಗೊಂಡಾಗ ಬೇರೆ ಬೇರೆ ಎಲ್ಲವನ್ನೂ ಕೂಡ ಸೇರಿಸಿ ತಮಿಳುನಾಡು, ಪಾಂಡಿಚೇರಿ, ಕೇರಳ, ಆಂಧ್ರ ಪ್ರದೇಶ, ಪಂಜಾಬು ಮತ್ತು ಕಾಶ್ಮೀರ, ಅಫ್ಕೋರ್ಸ್ ಆ ಕಡೆ ಇರುವಂಥ ಜಾಗಗಳು. ಇಲ್ಲಿ ಕರ್ನಾಟಕ ಕೂಡ ಅಷ್ಟೇ. ಕರ್ನಾಟಕದಲ್ಲಿ ಅವರು ಕಳಿಸಲಾಗಿದ್ದದ್ದು ಕೇವಲ ಒಂದೇ ಒಂದು ಸೀಟನ್ನು. ಹಾಗಾಗಿ ಇಷ್ಟೆಲ್ಲ ಕೂಡ ಅವರು ಪಡೆದುಕೊಂಡಿದ್ದು ಅದು ಅಕಾಲಿ ದಳದ ಜೊತೆಗೆ ಸೇರ್ಕೊಂಡಿದ್ರು ಪಂಜಾಬ್ನಲ್ಲಿ, ಅದೆಲ್ಲವೂ ಇತ್ತು. ಮತ್ತು AIADMK ಜೊತೆಗೆ ಸೇರ್ಕೊಳ್ಬೇಕಾಗಿತ್ತು, ಅದೆಲ್ಲವೂ ಇತ್ತು. ಆದರೂ ಕೂಡ ದಿ ಬಿಗ್ಗೆಸ್ಟ್ ಸೌತ್ ಸರ್ಜರಿ ಅಂತ ನಾವೇನು ಕರಿತೀವಿ, ಆ ಸೌತ್ ಸರ್ಜರಿ NDA ಕೈಯಲ್ಲಿ ಮಾಡೋಕ್ಕಾಗಿಲ್ಲ. ಯಾಕಾಗಿಲ್ಲ ಈಸ್ ದಿ ಬಿಗ್ ಕ್ವೆಶ್ಚನ್ ಐ ಹ್ಯಾವ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.